ತಾಯಿ ಮಗನ ಸೆಂಟಿಮೆಂಟ್ಸ್ ನ ಯಾವತ್ತೂ ಎಕ್ಸ್ಪ್ಲೋರ್ ಮಾಡಿಲ್ಲ ನೀವು. ವೈ ಆಲ್ವೇಸ್ ಬಿಟ್ವೀನ್ ಫಾದರ್ ಅಂಡ್ ಸನ್? ಅಂದ್ರೆ ಕಾನ್ಫ್ಲಿಕ್ಟ್ಸ್ ಒಂದು ಮಗನಿಗೆ ಅಥವಾ ಮಗಳಿಗೆ ಹೈಯೆಸ್ಟ್ ಇರೋದು ಅಪ್ಪನ ಜೊತೆ, ಅಮ್ಮನ ಜೊತೆ ಅಲ್ಲ. ಸೊ ತೆರೆ ಮೇಲೆ ನೀವು ತಾಯಿ ಮಗನ ಜಗಳನ ಹೆಂಗ್ ತೋರ್ಸೋದು? ತಾಯಿ ಮಗಳನ್ನ ಜಗಳ ತೋರ್ಸಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮಗನೇ ತಪ್ಪು ಮಾಡಿದ್ರು ತಾಯೇ ನನ್ ತಪ್ಪು ಅಂತ ಒಪ್ಕೋತಾಳೆ, ತಾಯಿನೇ ಕ್ಷಮಿಸ್ತಾಳೆ. ಕರುಣಾಮಯಿ, ಅವಳು ಕರುಣಾಮಯಿ. ಸ್ಕ್ರೀನ್ ಮೇಲೆ ನೀವು ನೋಡಿ, ತಾಯಿನ ಹೊಗಳಿರೋ ಸಾಂಗ್ಗಳೇ ಜಾಸ್ತಿ, ತಾಯಿನ ಹೊಗಳಿರೋ ಡೈಲಾಗ್ಗಳು ಜಾಸ್ತಿ, ಕಥೆಗಳು ಜಾಸ್ತಿ. ತಂದೆ ಅನ್ನೋನ್ನ ಯಾರು ಐಡೆಂಟಿಫೈ ಮಾಡಲ್ಲ. ಹೆಂಗಂದ್ರೆ ನಿನ್ ಕರ್ತವ್ಯ ಗುರು, ನೀನ್ ಓದ್ಸೋದು ನಿನ್ ಕರ್ತವ್ಯ, ಬೆಳೆಸೋದು ನಿನ್ ಕರ್ತವ್ಯ, ಟ್ರಿಪ್ ಕಳ್ಸೋದು ನಿನ್ ಕರ್ತವ್ಯ, ಮದುವೆ ಮಾಡೋದು ನಿನ್ ಕರ್ತವ್ಯ. ಸೊ ಎಲ್ಲವೂ ಕರ್ತವ್ಯ ಆಗೋಯ್ತದು. ಅವ್ನ್ ಪ್ರೀತಿಯಿಂದ ಮಾಡ್ದ, ಅದನ್ನ ಕಷ್ಟಪಟ್ಟು ಮಾಡ್ದ ಅನ್ನೋದಲ್ಲ. ನೀನ್ ಹೆಂಗ್ ದುಡಿತೀಯೋ ದುಡುಕೋ ಅದು ನಿನ್ ಹಣೆ ಬರ, ಬಟ್ ನೀ ಮಾಡ್ಲೇಬೇಕು. ಆ ತರ ಬಂದ್ಬಿಡುತ್ತೆ ನಾರ್ಮ್ಸ್. ಅದಕ್ಕೆ ನನಗೆ ತಂದೆ ಬಗ್ಗೆ ಯಾವಾಗ್ಲೂ, ನನ್ನ ತಂದೆ ಅಂತಲ್ಲ, ಎಲ್ಲರ ತಂದೆಯವ್ರ ಬಗ್ಗೆ ನಂಗಿರೋ ಕನ್ಸರ್ನ್ ಅದು. ಅವ್ರ ಬಗ್ಗೆ ಯಾರು ಮಾತಾಡ್ತಾರೆ? ಅವ್ರದ್ದು ಸ್ಯಾಕ್ರಿಫೈಸ್ ಯಾರು ಮಾತಾಡ್ತಾರೆ? ನಮಗ್ ಬಟ್ಟೆ ಕೊಡಿಸಿಲ್ಲ ಅಂತ ಸಿಟ್ಟಾಗ್ತೀವಿ, ಅವ್ನ್ ಬಟ್ಟೆ ಹೊಸ ತಗೊಂಡವನ ನಾವ್ ಯಾವತ್ತೂ ನೋಡಲ್ಲ. ನಮಗೆಲ್ಲ ಬೇಕು, ಬಟ್ ಈಸಿ, ಓಕೆ ಅಪ್ಪನೆಲ್ಲ ಓಕೆನಾ, ಆರಾಮಾಗಿದ್ಯಾ ಅಂತ ನಾವು ಕೇಳಲ್ಲ, ಯಾರು ಕೇಳಲ್ಲ. ಆದ್ರೆ ಒಬ್ಬ ತಂದೆ ಆದವನು ಫ್ರೆಂಡ್ ಸರ್ಕಲ್ ಏನು, ಎಲ್ಲಿ ಹೋಗ್ತಾರೆ, ಯಾಕೆ ಲೇಟು, ಇವತ್ತಿಗೂ ಮ್ಯಾಕ್ಸಿಮಮ್ ಮನೇಲಿ ಅಪ್ಪಂದ್ರು 10 ಗಂಟೆಗೆ ಫೋನ್ ಹೊಡಿತಾರೆ ಮಕ್ಳಿಗೆ, ಎಲ್ಲಿದೆಯಾ, ಏನ್ ಮಾಡ್ತಿದ್ಯಾ. ಸೊ ಇಷ್ಟು ಆಂಗಲ್ ಇರೋ ಒಬ್ಬ ತಂದೆನ, ಆ ಕಾನ್ಫ್ಲಿಕ್ಟ್ನ ಹೇಳೋದೇ ಒಂದು ಸ್ಕ್ರೀನ್ಗೆ ಮಜಾ ಅದು. ಆಮೇಲೆ ಅದು ಅವಶ್ಯಕತೆನೂ ಇದೆ. ಯಾಕಂದ್ರೆ ಕಾನ್ಫ್ಲಿಕ್ಟ್ ತಾಯಿ ಜೊತೆ ಬಂದಿರೋದು 100ಕ್ಕೆ 1, ತಂದೆ ಜೊತೆ ಇರೋ ಕಾನ್ಫ್ಲಿಕ್ಟ್ 100ಕ್ಕೆ 90. ಎಲ್ಲಾರ ಮನೆ ಅಪ್ಪ ಮಕ್ಕಳೇ, ಬಟ್ ಇವ್ರ ಮಧ್ಯೆ ನಡೆಯೋ ಸಿಚುಯೇಷನ್ಸ್ ಇದಾವಲ್ಲ, ಸಖತ್ ಕ್ರೇಜಿ ಆಗಿದೆ. ಅಂದ್ರೆ ನಿಮ್ಗೆ ಒಂಥರ ಕಿಕ್ ಅನ್ಸುತ್ತೆ ನೋಡುವಾಗ, ಈಗ ಏನ್ ಮಜಾ ಅನ್ಸತ್ತೆ. ಆ ಒಂದು ಅಚ್ಯುತ್ ಅವ್ರು ಬೈಯುವಾಗ ಮಾಡುವಾಗ ಹುಡುಗರು ಕೋಪ ಬರುತ್ತೆ, ಗುರು ಏನಾರ ವಾಪಸ್ ಬೈದಾಗ ತಂದೆ ತಾಯಿ ಅವ್ರ ಕೋಪ ಬರುತ್ತೆ. ಆಚೆಯಿಂದ ಎದ್ ಬರ್ತಾ ಕರೆಕ್ಟ್ ಅಪ್ಪ ಮಕ್ಕಳು ಅನ್ಸುತ್ತೆ. ಅದು ಈ ಯುವ.